ಸ್ನೇಹಿತರೆ, ಇದು ಬಂದು ಏನೋ ಒಂದು ಸಂಕ್ರಾಂತಿ ಹಬ್ಬ ಆದ ಮಾರನೆಗೆ ಏನೋ ಒಂದು ನಾನ್ ವೆಜ್ ಊಟ ಮಾಡ್ತೀವಿ. ಈ ಒಂದು ನಾನ್ ವೆಜ್ ಊಟಕ್ಕೆ ನಾವು ಒಂದು ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿರ್ತದೆ. ನಾಟಿ ಕೋಳಿ ಸೂಪರ್. ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಆಕ್ಚುಲಿ ನಾವು ಹಬ್ಬನ ನಮ್ಮ ನೇಟಿವ್ ಆದಂತ ಮಂಡ್ಯ ಜಿಲ್ಲೆ ಗೊರವನಹಳ್ಳಿಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಈ ಒಂದು ಹಳ್ಳಿಯ ಸೊಗಡಲ್ಲಿ ನಾಟಿ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾ ಇರುವಂತದ್ದು. ನೋಡಿ ಸ್ನೇಹಿತರೆ, ನನ್ನ ಮಗಳು ಮತ್ತೆ ನಮ್ಮ ಅಣ್ಣನ ಮಗಳು ಏನೋ ಒಂದು ಕೋಳಿನ ಈಗ ಕಟ್ ಮಾಡ್ಲಿಕ್ಕೆ ಏನು ಓಡಾಡ್ತಾ ಇರುವಂತದ್ದು. ಏನೋ ಒಂದು ಬೆಂಗಳೂರಲ್ಲೇ ಇದ್ರೆ ಅಲ್ಲಿ ಅಷ್ಟು ಫ್ರೀಡಮ್ ಇರಲ್ಲ. ಸೊ ಹಳ್ಳಿಗೆ ಬಂದು ಇವರು ತುಂಬಾ ಆಟ ಆಡ್ತಾ ಇರುವಂತದ್ದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರುವಂತ ನಮ್ಮ ಹಳ್ಳಿಗೆ ಬಂದಿದ್ದೀವಿ, ಗೊರವನಹಳ್ಳಿಗೆ ಬಂದಿದ್ದೀವಿ. ಸೊ ಈ ಒಂದು ಸಂಕ್ರಾಂತಿ ಹಬ್ಬ ಆದ ಮಾರನೆಗೆ ಏನೋ ಒಂದು ನಾನ್ ವೆಜ್ ಊಟಕ್ಕೋಸ್ಕರ ನಾವು ಮನೆಯಲ್ಲೇ ಸಾಕಿರುವಂತ ಒಂದು ಕರಿ ನಾಟಿ ಕೋಳಿ, ಕಡಕ್ನಾಥ್ ನಾಟಿ ಕೋಳಿನ ಅಡುಗೆ ಮಾಡಿ ಕಟಿಂಗ್ ಇಂದ ಯಾವ ತರ ಒಂದು ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಆಕ್ಚುಲಿ ಏನು ನಮ್ಮ ಮನೆಯಲ್ಲಿ ಒಂದು ಕೋಳಿಗಳನ್ನ, ನಾಟಿ ಕೋಳಿಗಳನ್ನ ಏನು ಕಟ್ ಮಾಡ್ಕೊಂಡ್ರೆ ಯಾವುದೇ ರೀತಿ ನಾವು ಶಾಪ್ಗೆ ತಗೊಂಡು ಹೋಗಲ್ಲ. ಸೊ ಮನೆಯಲ್ಲೇ ಈ ತರ ಏನೋ ಒಂದು ಹಳ್ಳಿಯ ಪ್ರೋಸೆಸ್ ಅಲ್ಲೇ ಇವರು ಕ್ಲೀನಿಂಗ್ ಮಾಡಿ ಮತ್ತೆ ಕಟಿಂಗ್ ಮಾಡಿ ರೆಡಿ ಮಾಡ್ಕೊಡ್ತಾರೆ. ಸೊ ಈಗ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಇವರು ಇಬ್ರು ಸೇರ್ಕೊಂಡು ಈಗ ಯಾವ ತರ ಈಗ ರೆಡಿ ಮಾಡ್ತಾರೆ. ಬನ್ನಿ. ನಮ್ಮ ಮನೆಯಲ್ಲಿ 3 ರಿಂದ 4 ಕೋಳಿ ಇದಾವೆ. ಸೊ ಏನೋ ಫಸ್ಟ್ ಮಕ್ಕಳುಗಳೆಲ್ಲ ಓಡಿಸ್ತಾ ಇದ್ರು, ಆ ಕೋಳಿ ಸಿಕ್ಕಿಲ್ಲ. ಸೊ ಈ ಕೋಳಿ ಸಿಕ್ತು. ಆಕ್ಚುಲಿ ಇದು ಬಂದು ಏನೊಂದು ಕರಿ ನಾಟಿ ಕೋಳಿ ಆಗಿರೋದ್ರಿಂದ, ಕಡಕ್ನಾಥ್ ನಾಟಿ ಕೋಳಿ ಆಗಿರೋದ್ರಿಂದ ಪಕ್ಕದಲ್ಲೇ ಇರುವಂತ ಒಬ್ರು ಆಂಟಿ ಕೂಡ ಇದನ್ನ ಮಾಡಿ ಊಟ ಮಾಡಿದ್ದಾರೆ. ಸೊ ಬನ್ನಿ, ಈಗ ಅವರೇ ಹೇಳ್ತಾರೆ ಯಾವ ತರ ಇದೆ ಅಂತ. ಚೆನ್ನಾಗಿರಲ್ವಾ ನಾಟಿ ಕೋಳಿದು? ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಕಾಡು ಕೋಳಿ ನೀವು ತಂದಿದ್ದೀರಾ? ಅಲ್ಲೇ ಹೋಗ್ಬಿಟ್ಟಾರೆ. ಈಗಾಗಲೇ 3 ತಿಂಗಳಿಂದ ಮಡ್ಡೆಗೆ ಬದಲಿದೆ. ಆ ಬಟ್ಟೆ ಪಾರಂ ಕೋಳಿ ಬಟ್ಟೆ ಹೆಂಗಲ್ಲ, ಇದು ಒಂಥರ ರಬ್ಬರ್ ತರ ಇರ್ತದೆ. ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಈಗ ಏನೊಂದು ಬೆಂಕಿಯಲ್ಲಿ ಈಗ ಇನ್ನು ಸಣ್ಣ ಸಣ್ಣ ಕೂಡೆ ಇದ್ರೆ ಅವೆಲ್ಲನೂ ಈಗ ಬೆಂಕಿಯಲ್ಲಿ ಸೀತಾ ಇರುವಂತದ್ದು. ಸೊ ಈಗ ಬನ್ನಿ ಯಾವ ತರ ಮಾಡ್ತಾರೆ ನೋಡೋಣ. ಕಾಣಿಸು ಈಗ ಮೇಕೆ ಕಾಣಿಸು ಆಕ್ಚುಲಿ ಈ ಒಂದು ಕೋಳಿ ಪ್ರೋಸೆಸ್ ಅಲ್ಲಿ ಹಳ್ಳಿಯಿಂದ ಏನೋ ಕ್ಲೀನ್ ಮಾಡ್ತಾರೆ ಅವರು. ಈ ತರ ಬೆಂಕಿಯಲ್ಲಿ ಸೀದಾದ ನಂತರ ಏನೋ ಕೆಮ್ಮಣ್ಣು ಅಂತ ಬರ್ತದೆ. ಆ ಕೆಮ್ಮಣ್ಣು ಕೂಡ ಯೂಸ್ ಮಾಡ್ಕೊಂಡು ಸೇವ ಮಾಡ್ಕೊಂಡು ಅದನ್ನು ಈ ಒಂದು ಕೋಟ್ ತರ ಮಾಂಸಕ್ಕೆಲ್ಲ ಹಾಕ್ಬಿಟ್ಟು ಆ ಒಂದು ಪ್ರೋಸೆಸ್ನು ಕೂಡ ಮತ್ತೆ ಅದನ್ನು ಬೆಂಕಿಯಲ್ಲಿ ಈ ತರ ಬೇಯಿಸ್ತಿದ್ರು. ಸೊ ಆ ಪ್ರೋಸೆಸ್ನ ಈಗ ಆಕ್ಚುಲಿ ಕೆಲವು ದಿವಸಗಳಿಂದ ಯಾರು ಮಾಡ್ತಾ ಇಲ್ಲ. ಸೊ ಆ ತರ ಮಾಡೋದ್ರಿಂದ ಆ ನಾಟಿ ಕೋಳಿ ಬಿಗಿ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ಮತ್ತೆ ಕಟ್ ಮಾಡಬೇಕಾದ್ರೆ ಮಾಂಸ ಕೂಡ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಚರ್ಬಿ ಜಾಸ್ತಿ ಇದ್ದದ? ಯಾವುದು ಚರ್ಬಿ? ಹಾ,
ಅಷ್ಟು ಇದೆ. ಚರ್ಬಿ ಜಾಸ್ತಿ ಇದ್ದದ? ಅದಕ್ಕೆ ಮೊಟ್ಟೆ ಬರಲಿಲ್ಲ ಅವರು. ಯಾವುದು ಚರ್ಬಿ? ಅದೇ ಕೆಂಪು ಅಲ್ವಾ? ಯಾವುದೆಲ್ಲ ಕೆಂಪು ತೋರ್ಸೋಣ ಅದ ಕೈಲಿ. ಅಷ್ಟು ಕಾಣೋದಲ್ಲ ಚರ್ಬಿ ಇದೆ. ಅಷ್ಟು ಕಾಣೋದಲ್ಲ ಚರ್ಬಿ ಇದು. ಇದೆಲ್ಲ ಚರ್ಬಿನಿ ಅಡಿಲಿ. ಇದೆಲ್ಲ ಚರ್ಬಿನಿ ಇದು. ನಾಟಿ ಕೋಳಿಗೆ ಹಿಂಗೆ ಚರ್ಬಿ ಮುಟ್ರೆ ಮೊಟ್ಟೆ ಬರಲ್ಲ. ಮೊಟ್ಟೆ ಬರೋದು 3 ತಿಂಗಳಾಯ್ತು ಮೊಟ್ಟೆ ಹಾಕಿ. ಎಲ್ಲ ಹಾಕಿ ಏನು ಹಾಕಿ ಅದ್ರೊಳಗೆ ಹಾಕಿ ಒಳಗೆ ಒಂದು ಬಸ್ಕೊಂಡು ಅನ್ನ ಎಂತ್ಕಂಗಂತ ಹಾಕು. ಲೆಗ್ ಪೀಸು. ಇಲ್ಲಿ ಇಟ್ಕೊಬಿಟ್ಟೆ. ಬೀಗ ಹೇಳು. ಜಾಸ್ತಿ ಬಿಗಿ ಆಯ್ತಾ? ನಾಟಿ ಕೋಳಿ ಹಿಂಗೆ. ಫಾರಂ ಕೋಳಿ ಇಷ್ಟು ಬಿಗಿ ಬರೋಣ. ಇದೆಲ್ಲ ಚರ್ಬಿ. ಚರ್ಬಿ ವಾಟ್ಕನೆ ಇರ್ತದೆ. ವಾಟ್ಕಂತದಲ್ಲ ಇಕ್ಕದಂಗಣಿ ಹೊಟ್ಟೆಯ ಹಿಡ್ಕೊ. ಹಾಂ, ಇದೆಲ್ಲ ಚರ್ಬಿನಾ? 1 kg ಎಷ್ಟು ಬಂದ್ಬಿಟ್ಟದೆ ಚರ್ಬಿ? ಮಗ ಹಳೆ ಕೋಳಿ ಆಯ್ತು ಚರ್ಬಿ ಇಟ್ಕೊತು. ಏನಪ್ಪ ಅಂತೀನಿ. ನಾಟಿ ಕೋಳಿ ಸೂಪರ್. ಹಾಂ, ಯಾರಿಗೂ ಕೊಡ ನಿಮಗೆ ಅಡುಗೆ ಮಾಡ್ಬಿಟ್ಟು ನಾವು ತಿನ್ನೋದು, ನಿಮ್ಗೆ ಕೊಡಲ್ಲ. ಈಗ ಚರ್ಬಿ 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 ಇದು ಇಷ್ಟೊಂದು ಇಷ್ಟೊಂದು ಚರ್ಬಿ ಏನು ಕಟ್ ಆಗಿರೋದು ಗುಂಡ್ಕೈಗೆ. ಒಂದು ಕೈಗೆ ಸುತ್ಕೊಂಡ್ಬಿಟ್ಟಾರೆ ಇದು. ಹಾಂ, ಎಷ್ಟೈತೆ ಅಲ್ಲಿ? 2. ತಿಂತೀಯ ನೀನು ನಾಟಿ ಕೋಳಿ? ಚೆನ್ನಾಗಿರ್ತದೆ ಟೇಸ್ಟು? ಹೆಂಗಿರ್ತದೆ? ಗಮ್ ಗಮ್ ಅಂತದ? ಹಾಂ, ಓಕೆ, ಮಾಡ್ಬಿಟ್ಟು ತಿನ್ನೋದ ಬಿಡು. ಕೈ ಬಾಯ್ತು ತೀರೆ. ಹಿಂಸೆಲೆ ಬರ್ಬತ್ತದ ಹಬ್ಬ ಇದ್ದಾರೆ ಮರಿ ಚರ್ಕೆ ಅವು ಓಡ್ ಬರ್ತಾವಲ್ಲ ಅಂತ ಅರ್ಧ ಸಾಕ್ಬೇಕು ಒಂದೊಂದು ಚೆಲ್ಲಗೋನು ತಿನ್ಬೋದು ತಾನೇ. ಅತ್ತೆ ಒಂದೊಂದ್ಸಲಿ ಸಾಕ್ಬೇಕು ಒಂದೊಂದು ಟೈಮಲ್ಲಿ ತಿನ್ಬೋದಲ್ಲ ಅಂತ ಸಾಕ್ಬೇಕು ಅನ್ನೋದು. 2 ವರ್ಷ ಆಯಿತು ಕೋಳಿಗೆ ಅಲ್ವಾ? ಅಪ್ಪತ್ತಿರ 2 ವರ್ಷ ಆಯಿತು. ಅಷ್ಟೊತ್ತಿಗೆಲ್ಲ ದಪ್ಪ ಆಗಿದ್ದು ಅಷ್ಟೊತ್ತಿಗೆ ಮೊಟ್ಟೆ ಬರು ಮಗ ಮೊಟ್ಟೆ ಸಖತ್ತಾಗಿ ಇಕ್ತಿದ್ದ 20 ಮೊಟ್ಟೆ ಇಕ್ತಿತ್ತು. ಇದು ಹಂಗೆ ಇಕ್ತಾ ಇದೆ ಇಕ್ಕಾದ ಯಾವುದು ಇದು ಇಕ್ತಿರ್ಲಿಲ್ಲ. ಈಗ ಇಕ್ತಾದಲ್ಲ ಅದು 20 ಮೊಟ್ಟೆ ಇತ್ತು. ಈಗ ಅಲ್ಲಿ 10 ತಿನ್ಕೊಂಡು ಇನ್ನೂ ಒಂದು 10 ಈಗ ಇನ್ನೂ ಇಕ್ತಾ ಇದೆ. ಈಗ ಬಿಳಿ ಕೋಳಿ
ಈ ಒಂದು ಕೋಳಿ 2.5 ವರ್ಷದಿಂದ ಸಾಕಿರೋದ್ರಿಂದ ತುಂಬ ಹಳೆ ಕೋಳಿ ಆಗಿರೋದ್ರಿಂದ ಯಾವುದೇ ರೀತಿ ಒಂದು ಮೊಟ್ಟೆನ ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಕೆಲವು ಮೊಟ್ಟೆ ಮಾರ್ತಿರುವಂಥದ್ದು. ಸೊ ಆದರೆ ಅದೇ ರೀತಿ ಇವರು ನಮ್ಮ ತಂದೆಯವರು ಹೇಳೋ ಥರ ಒಂದು ಚರ್ಬಿ ಈ ಥರ ಜಾಸ್ತಿ ಆದರೆ ಮೊಟ್ಟೆಗಳನ್ನ ಜಾಸ್ತಿ ಇಕ್ಕಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕೋಳಿನ ಕಟ್ ಮಾಡಿಕೊಂಡು ಈಗ ಒಂದು ಅಡುಗೆಗೋಸ್ಕರ ಯೂಸ್ ಮಾಡ್ಕೊತಾ ಇರುವಂಥದ್ದು. ಅದನ್ನ ಮೊದಲೇ ಇವರು ಒಂದು 15ರಿಂದ 20 ಮೊಟ್ಟೆಗಳನ್ನ ಇಕ್ಕಾಯಿತು ಅಂತ ಹೇಳ್ತಾರೆ. ಸೊ ನಾಟಿ ಕೋಳಿ ಮೊಟ್ಟೆನೂ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ನೋಡ್ತಾ ಇರ್ಬೋದು ನೀವು, ಏನೋ ಒಂದು ಸಿಟಿಯಲ್ಲಿ ಒಂದು 15ರಿಂದ 20 ರೂಪಾಯಿ ಒಂದು ಮೊಟ್ಟೆಗೆ ತಗೋತಾರೆ. ಸೊ ಈ ಥರ ಒಂದು ನಾಟಿ ಕೋಳಿನ ಎಲ್ಲರೂ ಒಂದು ಹಳ್ಳಿಗಳಲ್ಲಿ ಸಾಕಿ ಅವರೇ ಒಂದು ಊಟ ಮಾಡೋದ್ರಿಂದ ಹೆಲ್ತು ಕೂಡ ತುಂಬ ಚೆನ್ನಾಗಿರ್ತದೆ, ಹಾಗೆ ಒಳ್ಳೆಯದು ಕೂಡ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡೋದು ಎಷ್ಟು 1 kg ಮೇಲೆ ಬಂದದ? ಚಿಕನ್ ಎಲ್ಲ ಹಾಕ್ತವ್ರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಒಂದು ಮಕ್ಕಳೆಲ್ಲ ಸೇರಿ ಒಂದು 8ರಿಂದ 10 ಜನ ಇರೋದ್ರಿಂದ ಒಂದು ಕೋಳಿ ಸಾಕಾಗಲ್ಲ. ಸೊ ಹಾಗಾಗಿ ಒಂದು 2 kg ಅಷ್ಟು ಒಂದು ಫಾರಂ ಕೋಳಿ ಒಂದು ಮಾಂಸನ ತಗೊಂಡಿರುವಂಥದ್ದು. ಇವನು ಎಂದು ನಮ್ಮ ಅಣ್ಣನ ಮಗ ಒಂದು ನಾಟಿ ಕೋಳಿ ತಿಂತಿದ್ದಾರೆ. ಹಾಗೆ ನಮ್ಮಮ್ಮ ಒಂದು 2.5 kg ಅಷ್ಟು ಏನೊಂದು ಫಾರಂ ಕೋಳಿ ಇರ್ಬೋದು ಹೊರಗಡೆಯಿಂದ ತಂದು ಒಂದು ಚಾಪ್ಟಿಸ್ ಕೂಡ ಯೂಸ್ ಮಾಡ್ಕೊಡ್ತಾ ಇರುವಂಥದ್ದು. ಸೊ ಬನ್ನಿ ಈಗ ಎಲ್ಲನೂ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಸೊ ಇದು ಬಂದು ಇಡ್ತಾ ಇರುವಂಥದ್ದು ಒಂದು ಪ್ಲೇಟಲ್ಲಿ ನಾಟಿ ಕೋಳಿ ಕರಿ, ಒಂದು ಕಾಲು ಮಾತ್ರ ಒಂದು ಕಪ್ಪು ಇರುವಂಥದ್ದು. ಹಾಗೆ ಇದನ್ನು ನೋಡ್ತಾ ಇರ್ಬೋದು ನೀವು, ಒಂದು ಹೊರಗಡೆಯಿಂದ ಶಾಪಲ್ಲಿ ತಂದಿರುವಂಥದ್ದು ಫಾರಂ ಕೋಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಯಾವುದೇ ಒಂದು ನಾಟಿ ಕೋಳಿಗೆ ಯಾವ ಥರ ಒಂದು ಯೆಲ್ಲೋ ಕಲರ್ ಎಷ್ಟಾಗಿರುವಂಥದ್ದು, ಮತ್ತು ಆ ಒಂದು ಮೊಟ್ಟೆ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಇರುವಂಥದ್ದು. ಇದೆಲ್ಲ ಈಗ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದಾರೆ. ಸೊ ಆ್ಯಕ್ಚುಲಿ ಈ ಒಂದು ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಸೊ ಈ ಒಂದು ಪಾರ್ಟ್ನಲ್ಲಿ ನಾನು ಜಸ್ಟ್ ಯಾವ ಥರ ಕಟಿಂಗಿಂದ ಕ್ಲೀನಿಂಗು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಈ ಒಂದು ಸೊಪ್ಪನ್ನು ನಮ್ಮ ಜಮೀನಲ್ಲೇ ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಇದೊಂದು ಬ್ಯಾಗಲ್ಲಿ ತಂದು ನಾನು ನಾಟಿ ಕೊತ್ತಂಬರಿ ಸೊಪ್ಪು ಹಸಿರಾಗಿ ತುಂಬ ಗೊಬ್ಬರದಿಂದ ಬೆಳೆದಿರುವಂಥದ್ದು, ತುಂಬ ಚೆನ್ನಾಗಿರ್ತದೆ. ಸೊ ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅಡುಗೆಯನ್ನು ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ನಮ್ಮ 2-3 ಪಾತಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಅಂದ್ಬಿಟ್ಟು ಎರಡನ್ನೂ ಹಾಕಿದ್ದೀವಿ. ಸೊ ಅಲ್ಲೇ ಫ್ರೆಶ್ ಆಗಿ ತುಂಬ ಎಳೆಯ ಸೊಪ್ಪನ್ನ ಕಿತ್ಕೊಂಡು ಬಂದು ಅಡುಗೆ ಮಾಡ್ತಾ ಇರುವಂಥದ್ದು. ಈ ಅಡುಗೆ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ. ಇದು ಎಲ್ಲರೂ ಕೂಡ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಯಾವ ಥರ ಟೇಸ್ಟ್ ಇದೆ ಅಂತ ಬನ್ನಿ ಕೇಳೋಣ. ಸೊ ತಪ್ಪದೆ ನೋಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ಈ ಥರ ಹಳ್ಳಿಯ ಸೊಗಡಲ್ಲಿ ಊಟ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿ ಈ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಪಾರ್ಟ್ 2 ಕುಕಿಂಗ್ ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬೈ ಬೈ.